ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ. ಅದು ತುಕ್ಕಣ ತುಳುನಾಡ ಸಂಸ್ಕೃತಿ ಅಲ್ಲ ಸರ್. ಕಡಿ ಬ್ರಹ್ಮವಾರ ಸತ್ಯನೇ ಸತ್ಯ, ನೀವ್ ಈಚೆ ಕಡೆ ಬರ್ಲೇಬೇಡಿ. ಗುರುಗಳಿಗೆ ಕಾಲ್ ಮಾಡಿ ನೋಡು. ಕೇಳಿಸ್ತಿದ್ಯಪ್ಪ? ಮಾತಾಡ್ತಿದೀಯಾ? ಹಾ ಸರ್, ಕೇಳಿಸ್ತಿದೆ ಹೇಳಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್, ನೀವು? ನಾವು ಚೆನ್ನಾಗಿದ್ದೀವಿ, ತಾವ್ಯಾಗಿದ್ದೀರೋ? ನಾನು ಸೂಪರ್ ಸರ್. ನಾನು ಯಾರಂತ ಗೊತ್ತಾಯ್ತಾ ಸರ್? ಗೊತ್ತಾಯ್ತಾ? ನಾನು ಚಿಂತು ಟೈಲರ್. ಹಾ, ಗೊತ್ತಾಯ್ತು ಸರ್. ನೀವು ಮತ್ತೊಮ್ಮೆ ನಮ್ಮ ಶಾಪಿಂಗ್ ಬಂದಿದ್ರಲ್ಲ, ಇದು ಪ್ಯಾಂಟ್ ಸ್ಟಿಚ್ ಮಾಡ್ಲಿಕ್ಕೆ ಅಂತ. ಒಂದು ಕಾಲ ಉದ್ದ ಒಂದು ಕಾಲ ಗಿಡ್ಡ ಹೊಲಿಸಿ ಕೊಟ್ಟದ್ ನೋಡಿ ನನ್ನ ಅಮ್ಮ, ನೆನ್ಪುಂಟಾ? ಓ, ನೀನವ್ರ ಮಗನಾ? ಹಾ ಸರ್, ನಾನೇ ಅವರ ಮಗ, ಚಿಂತು ಸುಳ್ಯ. ಅದು ತುಕ್ಕಣ. ಓ ಅವರೆಲ್ಲಿದ್ದಾರೀಗ? ಅವರು ನಿಮ್ಮ ಇನ್ನೊಂದು ಪ್ಯಾಂಟ್ ಅನ್ನು ಇದು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದಾರೆ. ನಿಜನಾ ಹೇಳ್ತಿರೋದಲ್ಲ? ಹೌದು ಸರ್, ನನ್ನ ಹಣೆ ಕೂಡ ಸತ್ಯನೇ. ಏನ್ ಮಾಡೋಣ ಈಗ ಅದಕ್ಕೆ? ಏನಾರು ಐಡಿಯಾ ಹಾಕು ನೋಡೋಣ. ನೀವ್ ಈಚೆ ಕಡೆ ಬರ್ಲೇಬೇಡಿ ಅಂತ ಅಮ್ಮ ಕಾಲ್ ಮಾಡಿದ್ರೆ ಕೂಡ ನೀವು ತೆಗಿಬೇಡಿ ಅಷ್ಟೇ, ಮತ್ತೆ ಬೇರೆ ಎಂತ ದಾರಿನೂ ಇಲ್ಲ. ಯು ಟೇಕ್ ಕೇರ್, ಓಕೆ? ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಡಿ ಸರ್. ನೀವು ಹಾಗಂತ ನೀವು ನಾನು ಐಡಿಯಾ ಕೊಟ್ಟದಂತ ನೀವು ಅಮ್ಮನೊಟ್ಟಿಗೆ ಹೇಳ್ಕೊಳ್ಬೇಡಿ. ವಾಕ್. ಹಾ ಅಬ್ಬಾ ಬಚ್ಚ, ಏನ್ ಸಮಾಚಾರ? ಫೋನ್ ಮಾಡಿದಿರಿ? ನೀವು ನನ್ನ ಗುರು ಅಲ್ಲ ಸರ್. ಒಂದು ನಿಮ್ಮ ಹತ್ರ ಒಂದು ವಿಷಯ ಹೇಳಿಕ್ಕಿತ್ತು, ಅದಕ್ಕೆ ಕಾಲ್ ಮಾಡಿದ್ದೆ. ಇದೇನ್ ಮೊಬೈಲ್ ನಿಂದೇನಾ? ಅಲ್ಲ ಸರ್, ನನ್ನ ಅಮ್ಮಂದು. ಅಮ್ಮನಿಗೆಲ್ಲರೂ ಗೊತ್ತಾದ್ರೆ ನಿಮ್ಗೆ ಕಾಲ್ ಮಾಡಿದ್ದು ಅಂತ. ನನ್ನಂತಲ್ಲ ಕೊಂದೇ ಬಿಟ್ಟರು. ಸತ್ಯನಾ? ಸತ್ಯನೇ. ನಿಮ್ಮ ಹಣೆ ಕೂಡ ಸತ್ಯನೇ. ಆಮೇಲೆ ಏನ್ ಸಮಾಚಾರ? ಹೇಗಿದೆ ಪರಿಸ್ಥಿತಿ? ಎಂತ ಸರ್, ಚಿಕನಿಗೆ ಉಂಟಲ್ಲ ಈಗ ಕೆಜಿಗೆ 80 ರೂಪಾಯಿ ಅಂತ. ಖುಷಿ ವಿಷಯ ನಿಮಗೆ. ಕೆಜಿಗೆ 80 ರೂಪಾಯಿ ಆದ್ರೂ ಕೂಡ ಅಮ್ಮ ಸ್ವಲ್ಪ ಕಂಜೂಸ್ ಕಟ್ತಾರೆ ಅಂತ. ಹೋಗ್ಬೇಕು, ಒಂದು 4 ಕೆಜಿ ಅಂತ ಫ್ರಿಡ್ಜ್ ಅಲ್ಲಿ ಅದ್ರ ಇಡ್ಬೇಕು. ದಿನಾಲು ಒಂದು 2 ಪೀಸ್ ಕವರ್ ಮಾಡ್ಕೊಳ್ಬೇಕು. ಸತ್ಯನಾ? 3 ಸರಿ ಕೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಸತ್ಯನಾ? ಗ್ಯಾರಂಟಿನೇ ಸರ್. ನಾನು ಏನು ಹೇಳಿದ್ರು ಕೂಡ ನೀವು ನಂಬುದೇ ಇಲ್ಲಲ್ಲ. ನನಗ್ ದಬಾಯಿಸಿದ್ರೆ ಏನ್ ಪ್ರಯೋಜನ? ದಬಾಯಿಸುದು ಅಲ್ಲ ಸರ್, ಪ್ರೀತಿಯಲ್ಲಿ ಒಂದು ವಿಷಯ ಹೇಳಿದಪ್ಪ. ಓಕೆಮ್ಮ. ಏನ್ ಗೊತ್ತಾ ಸರ್, ನಾಡಿದ್ದು ಡಿಸೆಂಬರ್ 8ಕ್ಕೆ ಬ್ರಹ್ಮವಾರ ಚೆರ್ಕಾಡಿಯಲ್ಲಿ ಕಂಬಳ ಉಂಟು ಸರ್, ನೀವು ಬರ್ಬೇಕು. ಯಾವ ಏರಿಯಾ ಅದು? ಅದು ಚೆರ್ಕಾಡಿ ದೊಡ್ಡ ಮನೆ ಕಂಬಳ ಸರ್. 700 ಅಲ್ಲ ಸರ್, ಚೆರ್ಕಾಡಿ ಬ್ರಹ್ಮವಾರ. ಕರೆಕ್ಟಾ? ಕರೆಕ್ಟೇ ಸರ್. ಅವ್ರನ್ನ ನೀವು ಕಾಲ್ ಮಾಡಿ ಹೇಳಿದ್ರು ಅಂತ ನೀವು ಬರ್ಬೇಕು ಅಂತ. ನೀವು ಬಂದ್ರೆ ನಾನು ಬರ್ತೇನೆ ಅಷ್ಟೇ. ಆಯ್ತು, ನೋಡೋಣ ಅಲ್ಲ ಸರ್, ನೀವು ಬರ್ಬೇಕೆ. ಅದು ನಮ್ಮ ತುಳುನಾಡ ಸಂಸ್ಕೃತಿ ಅಲ್ಲ. ನೀವು ಹೇಳ್ತಿರೋದು ತುಂಬಾ ಕರೆಕ್ಟ್ ಇದೆ. ಅದೇ ಸರ್, ಕಂಬಳ ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮ ತುಳುನಾಡ ಸಂಸ್ಕೃತಿ ಉಳಿಯೋದು ಹೇಗೆ ಸರ್? ಮಾಡ್ಬೇಕಲ್ಲ ಇವಕ್ಕೆಲ್ಲ ಅಲ್ವಾ? ಹೌದು ಸರ್. 2 ಪೆಟ್ಟು ಕೊಟ್ಟ ಕೂಡ್ಲೆ ಉಂಟಾರೆ ಹೇಳುದಂತ. ಅದು ಹಿಂಸೆ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಅವ್ರ ಮಗುತರ ಸಾಕುದಿಲ್ಲ ಸರ್. ಅದನ್ನೆಲ್ಲ ಕಾಣುದಿಲ್ಲ ಅವರಿಗೆ. ನೋಡೋಣ ಇರಿ, ಈಗ ಏನಾದ್ರು ಬುದ್ಧಿ ಕಲಿತಾರ ಅಂತ. ಅದೇ ಸರ್, ನಾವು ಯಾವ ಕಾರಣ ಕೂಡ ನಾವು ಬಿಟ್ಟು ಕೊಡ್ಬಾರ್ದು ಸರ್. ಅದು ನಮ್ಮ ತುಳುನಾಡ ಸಂಸ್ಕೃತಿ ಅಲ್ಲ ಸರ್. ಅದು ಈಗ್ಲೇ ನಿಂತೋದ್ರೆ ಮತ್ತೆ ಮುಂದಿನ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಯುವುದೇ ಹೇಗೆ ಸರ್? ನಾನು ನನಗೆ ಸಮಯ ಸಿಕ್ಕಿದ ಕಡೆ ಎಲ್ಲ ಹೇಳ್ತೀನಿ ಇದನ್ನ. ಓಕೆ ಸರ್. ಆದ್ರೆ ಇದು ನಾವಿಬ್ರೇ ಟಿವಿಲಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಅದನ್ನು ನಿಜನೇ ಸರ್. ಅಟ್ಲೀಸ್ಟ್ ಈ ಆಟೋ ಅನೌನ್ಸ್ಮೆಂಟ್ ಅಲ್ಲಾರು ಇದನ್ನ ಹಾಕೋಣ ಅಂತ ಹೇಳಿ ಹಾಕ್ಸೋಣ. ಓಕೆ ಸರ್. ಡಿಸೆಂಬರ್ 8ಕ್ಕೆ ಇದು ಚೆರ್ಕಾಡಿ ದೊಡ್ಡ ಮನೆ ಕಂಬಳ. ಆಯ್ತು, ನೋಡೋಣ. ಈಗ ನೀನ್ ನನ್ನ ಗಮನಕ್ಕೆ ತಂದಿದೀಯಾ ಅಲ್ವಾ? ಹಾ ಹೌದು ಸರ್. ಮಾಡೋಣ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಬಾಯ್. ಬಾಯ್. ಸಿ ಯು. ಇನ್ನು ಓದ್ತಾನೆ.